ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2024 ಮತ್ತೆ 25ನೇ ವರ್ಷದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲ್ ಆಗಿ ನೋಡಬಹುದು ಆಗಸ್ಟ್ ತಿಂಗಳಲ್ಲಿ ಏನೊಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿದಿರಾ. ಓಕೆ, ಈ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿರುವಂತ ಆಗಸ್ಟ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ? ಆಲ್ರೆಡಿ ಸೆಪ್ಟೆಂಬರ್ ತಿಂಗಳು ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಕೂಡ 2 ತಿಂಗಳಿಂದ ಯಾವುದೇ ರೀತಿ ಯುವನಿಧಿ ಅಮೌಂಟ್ ಕೂಡ ಇಲ್ಲಿ ಕ್ರೆಡಿಟ್ ಆಗ್ತಾ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಅಕೌಂಟ್ಗೆ ಯುವನಿಧಿ ಅಮೌಂಟ್ ಬಂದು ಜಮಾ ಆಗ್ತಾ ಇಲ್ಲ. ಸೊ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಏನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಆ ಒಂದು ಮಾಡಿರುವಂತಹ ಸೆಲ್ಫ್ ಡಿಕ್ಲೇಷನ್ ಗೆ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ? ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಒಂದು ಡಿಬಿಟಿ ಪುಷ್ ಅಂತ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿಬಿಟಿ ಪುಷ್ ಅಂತ ಬಂದಿದೆ. ಸೊ ಅದರ ಅಮೌಂಟ್ ಯಾವಾಗ ಬರುತ್ತೆ? ಮತ್ತೆ ತುಂಬಾ ಜನದ್ದು ಸ್ಟೇಟಸ್ ಕರೆಕ್ಟ್ ಆಗಿ ಒಂದು ಅಪ್ಡೇಟ್ ಕೂಡ ಆಗಿಲ್ಲ. ಸೊ ಪ್ರತಿಯೊಂದು ಟಾಪಿಕ್ ನ ಮಾತಾಡ್ತಾ ಹೋಗ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ಯುವನಿಧಿ ಗ್ರೂಪಿನ ಒಂದು ಲಿಂಕ್ ಕೂಡ ಹಾಕಿದ್ದೀನಿ. ಸೊ ಇನ್ನು ಯಾರೆಲ್ಲ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಯುವನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದ್ರಿಂದ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿ. ಓಕೆ, ನೀವು ನೋಡಬಹುದು 2024 ಮತ್ತೆ 25ನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲ್ ಆಗಿ ಬಂದ್ಬಿಟ್ಟು ನೋಡಬಹುದು ಆಗಸ್ಟ್ ತಿಂಗಳಲ್ಲಿ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿದ್ರಿ. ಸೊ ಈ ಒಂದು ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡಿರುವಂತ ಅಮೌಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೆಪ್ಟೆಂಬರ್ ಇವಾಗ 15ನೇ ತಾರೀಕು ಒಳಗಾಗಿ ಬರಬೇಕಾಗಿತ್ತು. ಸೊ ಇನ್ನು ಕೂಡ ಯಾವುದೇ ರೀತಿಯಾಗಿರುವಂತ ಅಮೌಂಟ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ನೋಡಬಹುದು ಅಮೌಂಟ್ ಯಾವಾಗ ಬರಬಹುದು ಅಂತ ನೋಡೋದಾದ್ರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಲ್ಲ. ನಿಮ್ದು ಅಕ್ಟೋಬರ್ ತಿಂಗಳಲ್ಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಅಂದ್ರೆ ಅಕ್ಟೋಬರ್ ಮೊದಲ ವಾರದಲ್ಲಿ ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ. ಮತ್ತೆ ಇದಾದ ನಂತರ ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ಸ್ಟೇಟಸ್ ಚೆಕ್ ಮಾಡಿದ್ರೆ ಸ್ವಲ್ಪ ಜನದ್ದು ಸ್ಟೇಟಸ್ ಅಪ್ಡೇಟ್ ಆಗಿದೆ, ಇನ್ನು ಸ್ವಲ್ಪ ಜನದ್ದು ಇನ್ನೂ ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡಬಹುದು ಸ್ವಲ್ಪ ಜನದ್ದು ಜುಲೈ ತಿಂಗಳ ಅಮೌಂಟ್ ಬರಬೇಕು, ಮತ್ತೆ ಆಗಸ್ಟ್ ತಿಂಗಳ ಅಮೌಂಟ್ ಬರಬೇಕು. ಕೆಲವೊಂದು ವಿದ್ಯಾರ್ಥಿಗಳಿಗೆ 2 ತಿಂಗಳ ಅಮೌಂಟ್ ಬರಬೇಕು, ಇನ್ನು ಸ್ವಲ್ಪ ಜನಕ್ಕೆ 1 ತಿಂಗಳ ಅಮೌಂಟ್ ಮಾತ್ರ ಬರಬೇಕು. ಓಕೆ, ನೋಡಬಹುದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇವಾಗ 2 ತಿಂಗಳ ಅಮೌಂಟ್ ಬರಬೇಕು ಅವರು ಜುಲೈ ಮಂತ್ ಅಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಜುಲೈ ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಡಿಬಿಟಿ ಪುಷ್ ಅಂತ ಬರ್ತಾ ಇದೆ. ಇನ್ನು ಸ್ವಲ್ಪ ಜನದ್ದು ಆಗಸ್ಟ್ ತಿಂಗಳ ಒಂದು ಏನೊಂದು ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಆಗಸ್ಟ್ ತಿಂಗಳ ಅಂತ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಗೆಟ್ ಡೀಟೇಲ್ಸ್ ಅಂತ ಹೊಡೆದ್ರೆ ಅಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಡಿಬಿಟಿ ಪುಷ್ ಅಂತ ಬರ್ತಾ ಇದೆ. ಇನ್ನು ಸ್ವಲ್ಪ ಜನ ವಿದ್ಯಾರ್ಥಿಗಳದು 180 ಡೇಸ್ ಕಂಪ್ಲೀಟ್ ಅಂತ ಬರ್ತಾ ಇದೆ, ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಯುವರ್ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಾ ಇದೆ. ಈ ರೀತಿ ಎಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಜನ ಬರ್ದಾರ ನಮ್ದು ಈ ರೀತಿ ತೋರಿಸ್ತಾ ಇದೆ. ಸ್ಟೇಟಸ್ ಚೆಕ್ ಮಾಡಿದ್ರೆ ನಮ್ ಫ್ರೆಂಡ್ ಎಲ್ಲ ಚೆಕ್ ಮಾಡಿದ್ರೆ ಡಿಬಿಟಿ ಪುಷ್ ಅಂತ ಬಂದಿದೆ, ನನಗೆ ಏನ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೂಡ ಆಗಿರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಬರುತ್ತೆ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗೂ ಕೂಡ ಅಮೌಂಟ್ ಬರಲ್ಲ, ಅಕ್ಟೋಬರ್ ಮೊದಲ ವಾರದಲ್ಲಿ ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ. ಯಾರ್ಯಾರೆಲ್ಲ 1 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅವರಿಗೆ 1 ತಿಂಗಳ ಅಮೌಂಟ್ ಮಾತ್ರ ಬರುತ್ತೆ. ಕೆಲವೊಬ್ಬರಿಗೆ 2 ತಿಂಗಳ ಏನ್ ಅಮೌಂಟ್ ಪೆಂಡಿಂಗ್ ಇದೆ ಅಂತವರಿಗೆ 2 ತಿಂಗಳ 6,000 ಕೂಡ ಒಟ್ಟಿಗೆ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ. ಓಕೆ, ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ತುಂಬಾ ಜನ ಕೌಶಲ್ಯ ರಿಜಿಸ್ಟ್ರೇಷನ್ ಬಗ್ಗೆ ಕೇಳ್ತಾ ಇದ್ರಿ. ಅಂದ್ರೆ ಈ ಒಂದು ಸ್ಕಿಲ್ ಗೆ ರಿಜಿಸ್ಟರ್ ಯಾವ ರೀತಿ ಮಾಡಬೇಕು, ಮತ್ತೆ ಯಾರೆಲ್ಲ ಒಂದು ಸ್ಕಿಲ್ ಗೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಕೌಶಲ್ಯ ಸ್ಕಿಲ್ ಬಗ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತೀನಿ. ಓಕೆ, ಆದಷ್ಟು ಯಾರಿಗೆಲ್ಲ ಈ ಮಂತ್ ಅಮೌಂಟ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ. ಸೊ ಈ ಮಂತ್ ಏನ್ ಅಮೌಂಟ್ ಬರಲ್ಲ, ಆದಷ್ಟು ಇನ್ನೊಂದು 8 ದಿನ ಆದ್ರೆ ಈ ಮಂತ್ ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಕ್ಟೋಬರ್ ನಿಮ್ಗೆ ಮೊದಲ ವಾರದಲ್ಲಿ 100% ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಹಂಗೇನಾದ್ರೂ ಹೊಸದಾಗಿ ಅಪ್ಡೇಟ್ ಬಂದ್ರೆ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ಪ್ರತಿಯೊಬ್ರು ಕೂಡ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.